ಮೇಡಮ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಗಂಟು ಬಿಡ್ಸೋದಕ್ಕೆ ಪ್ರಯತ್ನ ಪಟ್ಟಷ್ಟು ಇನ್ನೂ ಕಗ್ಗಂಟಾಗ್ತಿದೆಯಲ್ಲ, ಏನ್ ಮಾಡೋದು? ದುರ್ಗಾ, ನಾನು ನಿನ್ನ ಹತ್ರ ಏನೋ ಮಾತಾಡಬೇಕು, ಬಟ್ ಹೇಗೆ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಶರತ್ ಯಾಕೆ ಹೀಗಿದ್ದಾರೆ? ಇವ್ರ ಈ ಎಕ್ಸ್ಪ್ರೆಷನ್ ನನಗೆ ಚೆನ್ನಾಗಿ ಗೊತ್ತು. ಯಾರಿಗೂ ಇಷ್ಟ ಆಗದಿರೋ ನಿರ್ಧಾರನ ತಗೊಂಡಾಗ ಇವ್ರ ಎಕ್ಸ್ಪ್ರೆಷನ್ ಹೀಗೆ ಇರುತ್ತೆ. ಅಂದ್ರೆ ಇವತ್ತು ಅಂಥದ್ದೇನಾದ್ರೂ ಏನಾಯ್ತು ಬಾಸು, ಹೇಳಿ. ದುರ್ಗಾ, ಬಿಂಗ್ ಅ ಫಾದರ್, ನನ್ನ ಮಗಳ ಸಂಕಟ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಯೂಶಲಿ ಮಕ್ಕಳು ತುಂಬ ಅಟೆನ್ಷನ್ ಸೀಕರ್ಸ್ ಆಗಿರ್ತಾರೆ. ಅಂಥದ್ರಲ್ಲಿ ನನ್ನ ಮಗಳು ಪಾಪ ಅಮ್ಮನ ಕಳ್ಕೊಂಡು ತುಂಬ ಡಿಪ್ರೆಸ್ ಆಗಿದ್ಲು, ಕುಗ್ಗೋಗಿದ್ಲು. ಅಂಥ ಟೈಮಲ್ಲಿ ಅವಳ ಮುಖದಲ್ಲಿ ನಗು ಬರೋ ಹಾಗೆ ಮಾಡಿದ್ದು ನೀನು. ಇನ್ಫ್ಯಾಕ್ಟ್ ಅಂಬಿಕಾನ ಬಿಟ್ಟರೆ ಅವಳು ತುಂಬ ಹಚ್ಕೊಂಡಿರೋದು ನಿನ್ನೆ ಅಂತ ಅನಿಸುತ್ತೆ. ಹೀಗಿರುವಾಗ ಅವಳಿಗೆ ನೀನು ಅವಳಿಂದ ತುಂಬ ದೂರ ಆಗ್ತಿದ್ಯಾ ಅನ್ನೋ ಇನ್ಸೆಕ್ಯೂರಿಟಿ ಶುರುವಾಗಿದೆ ಅಂತ ಅನ್ನಿಸ್ತಾ ಇದೆ, ವಿಚ್ ಈಸ್ ಕ್ವೈಟ್ ನ್ಯಾಚುರಲ್. ಆದರೆ ಬಾಸು, ನಾನು ಯಾಕೆ ಅವಳಿಂದ ದೂರ ಹೋಗ್ಲಿ? ಹೇಳ್ಬೇಕಂದ್ರೆ ಇನ್ನು ಮುಂಚೆಗಿಂತ ನಾನು ಜಾಸ್ತಿ ಅವಳಿಗೆ ಸಮಯ ಕೊಡ್ತಿದ್ದೀನಿ. ಅದು ನನಗೆ ಗೊತ್ತು ದುರ್ಗಾ, ಆದರೆ ಪಾಪ ಹಿತ ಮಗು ಅಲ್ವಾ, ಅವಳಿಗದೇನೂ ಅರ್ಥ ಆಗಲ್ಲ. ಇನ್ಫ್ಯಾಕ್ಟ್ ನಿನ್ನೆಲ್ಲ ಅಟೆನ್ಷನ್ನು ಅವಳಿಗೆ ಸಿಗಬೇಕು ಅಂತ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಅದಕ್ಕೆ 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 ನಾನೊಂದು ಸೊಲ್ಯೂಷನ್ ಕಂಡುಹಿಡಿದಿದ್ದೀನಿ. ಹೇಳಿ ಬಾಸು, ನನ್ನ ಕೈಲಾಗುತ್ತೆ ಅಂದರೆ ನಾನು ಖಂಡಿತವಾಗ್ಲೂ ಮಾಡ್ತೀನಿ. ದುರ್ಗಾ, ಅದು ಹಿತ ಮತ್ತೆ ಮೊದಲಿನ ಥರ ಆಗಬೇಕು ಅಂತಂದರೆ ನಾವಿಬ್ಬರು ಮಾತು ನಿಲ್ಲಿಸ್ಬೇಕು. ನಾವಿಬ್ಬರು ಮಾತಾಡೋದ್ರಿಂದ ಅವಳಿಗೆ ಬೇಜಾರಾಗುತ್ತೆ. ಅವಳು ಬೇಜಾರಾಗದೇ ಇರೋ ಥರ ನೋಡ್ಕೋಬೇಕಲ್ವಾ? ಅಲ್ಲ ಬಾಸು, ದುರ್ಗಾ, ನಾವು ಈಗಲಿಂದನೇ ಡಿಸ್ಟೆನ್ಸ್ ಮೇಂಟೈನ್ ಮಾಡಿಕೊಂಡು ಸಪ್ರೇಟ್ ಆಗಿದ್ರೆ ಹಿತ ಆರಾಮಾಗಿರ್ತಾಳೆ, ಖುಷಿಯಾಗಿರ್ತಾಳೆ. ಆಗ ನೀನು ಅವಳನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಅವಳಿಗೂ ರಿಯಲೈಸ್ ಆಗುತ್ತೆ. ನಿನ್ನಿಂದ ಅವಳಿಗೆ ಸಿಗ್ತಾ ಇರೋ ಪ್ರೀತಿಲಿ ಯಾವುದೇ ಕೊರತೆ ಆಗಬಾರ್ದು ದುರ್ಗಾ.